ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಖ್ಯ ವಿಚಾರನೇ ಇದು. ನಮಸ್ಕಾರ, ನಾನು ಚನ್ನವೀರ ಚಿತ್ತಾರ್, ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ. ನಾನು ಯಾಕೆ ಹೇಳ್ತೀನಿ ಪರಾಜಿತ ಅಭ್ಯರ್ಥಿ ಅಂದ್ರೆ, ಇಲ್ಲಿನ ವಿಚಾರಗಳು ಇಲ್ಲಿನ MP ಜಾಸ್ತಿ ವರ್ಕ್ ಮಾಡಿದ್ದೀನಿ ಕೆಲವು ವಿಚಾರದಲ್ಲಿ. ನಾನು ಅದೇ ಭಾಗ ಈ KIADBಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಇಲ್ಲಿನ ಕಾರ್ಯಪಾಲಕ ಅಭಿಯಂತರಾದ ಶ್ರೀಧರ್ ಅವರು ಲಕ್ಷಾಂತರ ರೂಪಾಯಿಗಳನ್ನ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಇದೇ ಡಾಕ್ಯುಮೆಂಟ್. ನಾನು ಇದೇ 2024 4ನೇ ತಿಂಗಳಿಗೆ ಅರ್ಜಿ ಹಾಕ್ತೀನಿ. ಏನು ವಂದನಾ ಟ್ರಾವೆಲ್ಸ್ ಸಂಬಂಧಪಟ್ಟಂತೆ ಅವರು ನನಗೆ ವರದಿ ಕೊಡಲ್ಲ. ಆದ್ರೂ ನಾನು ಮೇಲ್ಮನೆ ಸರಿಸಿ ತಗೊಂಡಾಗ ಈ ದಾಖಲಾತಿ ಪ್ರಕಾರ ಅವರು ಏನು ಗಾಡಿ ಓಡಾಡ್ಲಿಕ್ಕೆ ತಂದಿದ್ರೆ ಆ ಗಾಡಿ ಅವರೇ ಹೇಳೋ ಪ್ರಕಾರ K05AC1926 ಈ ಗಾಡಿ ಸ್ವಿಫ್ಟ್ ಡಿಸೈರ್ ಹೇಳ್ತಾರೆ ಅವರು ಏನೋ ಅಗ್ರಿಮೆಂಟ್ ಅಲ್ಲಿ. ಆದ್ರೆ ಇದು 3 ವೀಲರ್ ಗೂಡ್ಸ್ ಗಾಡಿ. 3 ವೀಲರ್ ಗೂಡ್ಸ್ ಗಾಡಿ ಅದು 2017ರಲ್ಲಿ ಎಕ್ಸ್ಪೈರಿ ಆಗಿರ್ತಕ್ಕಂಥ ಗೂಡ್ಸ್ ಗಾಡಿನ ನಕಲಿ ದಾಖಲೆ ಸೃಷ್ಟಿಸಿ ತಿಂಗಳ 42,000 ರೂಪಾಯಿ ಅಂತೆ ಸರ್ಕಾರಕ್ಕೆ ವಂಚನೆ ಮಾಡ್ತಾರೆ. ಅದು ಯಾವಾಗ ಅಗ್ರಿಮೆಂಟ್ ಅವರೇ ಹೇಳೋ ಪ್ರಕಾರ ಒಂದೇ ತಿಂಗಳು ನಾವು ಅಗ್ರಿಮೆಂಟ್ ಮಾಡ್ಕೊಂಡಿವಿ ಅಂತಾರೆ. ಆದ್ರೆ ನಾನು ಮಾಹಿತಿ ಹಾಕಿದ ಮೇಲೆ ಅವರು ಅಗ್ರಿಮೆಂಟ್ ಮಾಡ್ತಾರೆ. ಯಾವಾಗ 29 ಜುಲೈ 2024 ಇವರು ಅಗ್ರಿಮೆಂಟ್ ಇಲ್ಲಿ ಬರ್ತಿರೋ ಪ್ರಕಾರ ಡೀಸೆಲ್ ಗಾಡಿ ಒಂದೇ ತಿಂಗಳ ಅಗ್ರಿಮೆಂಟ್ ಮಾಡ್ಕೊಂಡಿವಿ ಅಂತಾರೆ. ಇದೇ ರೀತಿಯಾಗಿ ಅವರು ಸುಮಾರು 2015ರಿಂದ ನಾನು ಮಾಹಿತಿ ಕೇಳಿದ್ದೀನಿ, ಕೊಟ್ಟಿದ್ದೀನಿ. ಅವ್ರು ಕೊಟ್ಟಿರೋ ಪ್ರಕಾರ 2 ವರ್ಷದಿಂದ ಈಗ ನಕಲಿ ದಾಖಲೆ ಸೃಷ್ಟಿಸಿ ತಿಂಗಳ 42,000 ರೂಪಾಯಿ ಅಂತ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ. ಆದ್ರೆ ವಿಚಾರವಾಗಿ ನಾನು ನಿನ್ನೆ ಖನಿಜ ಭವನ ಬೆಂಗಳೂರು KIADB ಆಫೀಸ್ಗೆ ಸಂಬಂಧಪಟ್ಟ ಕೈಗಾರಿಕಾ ಸಚಿವರಾದ ಮಾನ್ಯ MB ಪಾಟೀಲ್ ಅವರಿಗೆ ಹೋಗಿ ಈ ವಿಚಾರವಾಗಿ ಅವರಿಗೆ ಇಷ್ಟೊಂದು ಏನು ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತಂದು ತಿಳಿಸಿದಾಗ ಅವರು ಇನ್ನ CEO ಆಗಿರ್ತಕ್ಕಂಥ ಮಹೇಶ್ ಅವರಿಗೆ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇವ್ರೇನು ಸರ್ಕಾರಕ್ಕೆ ವಂಚಿಸಿದ್ರೆ ಅಮೌಂಟ್ ಅನ್ನು ಸರ್ಕಾರಕ್ಕೆ ವಾಪಸ್ ತಗೋಬೇಕು, ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಂದು ಅವರು ಆದೇಶ ಕೊಡ್ತಾರೆ. ಅದೇ ರೀತಿಯಾಗಿ ಅಲ್ಲಿನ CEO ಆಗಿರ್ತಕ್ಕಂಥ ಮಹೇಶ್ ಅವರು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತಂದು ಈಗ ಪರಿಶೀಲನೆ ಕೊಟ್ಟಿದ್ದಾರೆ. ಈಗ ಮುಂದೆ ಏನಾಗುತ್ತೆ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಿದ್ದೀನಿ. ಇದರ ಮುಂದಿನ ಕ್ರಮ ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.